ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ಶುಕ್ರವಾರ, ಲಕ್ಷ್ಮೀ ಮಾತೆಯ ದಿವಸ. ಈ ದಿವಸ ನೀವು ಲಕ್ಷ್ಮೀ ಮಾತೆಯನ್ನು ಆಕರ್ಷಣೆ ಮಾಡಲಿಕ್ಕೆ ಎಷ್ಟು ಉಪಾಯ ಮಾಡ್ತೀರೋ ಅದರ ಫಲ ನಿಮಗೆ 100ರಷ್ಟು ಸಿಗುತ್ತದೆ. ಲಕ್ಷ್ಮೀ ಮಾತೆಯನ್ನು ಹೇಗೆ ಆಕರ್ಷಣೆ ಮಾಡಬೇಕು ಅಂತ ಹೇಳ್ತೀನಿ. ನೀವು ಬೆಳಿಗ್ಗೆ ಅಂಗಳಕ್ಕೆ ಸಿಂಪಡಿಸುವಂಥ ನೀರಿಗೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಗುಲಾಬಿ ಜಲವನ್ನು ಹಾಕಿ ಅಂಗಳಿಗೆ ನೀರು ಸಿಂಪಡಿಸಬೇಕು. ಇದರಿಂದ ಲಕ್ಷ್ಮೀ ಮಾತೆ ಆಕರ್ಷಣೆ ಆಗ್ತಾಳೆ. ತುಳಸಿ ಮಾತೆಗೆ ಎಳೆನೆಯ ದೀಪವನ್ನು ಬೆಳಗಿಸಿ ಧೂಪದ ಕಡ್ಡಿಯನ್ನು ತೋರಿಸಿ ಅರಿಶಿನ, ಕುಂಕುಮ, ರಂಗೋಲಿ, ಇದರಿಂದ ತುಳಸಿ ಮಾತೆಯನ್ನು ಪೂಜಿಸಬೇಕು. ಮತ್ತು ಹೊಸ್ತಿಲಿಗೆ ಶುಕ್ರವಾರದ ದಿವಸ ನೀವು ಅರಿಶಿಣದ ಲೇಪನವನ್ನು ಮಾಡಬೇಕು. ಅರಿಶಿಣದ ಲೇಪನ ಮಾಡಲಿಕ್ಕೆ ಒಂದು ಬಟ್ಲಿನಲ್ಲಿ ಸ್ವಲ್ಪ ಅರಿಶಿಣದ ಪುಡಿ, ಗೋಮೂತ್ರವನ್ನು ಕಲಿಸಿಕೊಂಡು ಅದರಿಂದ ನೀವು ಹೊಸ್ತಿಲಿಗೆ ಲೇಪನವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಹೊಸ್ತಿಲಿಗೆ ಅರಿಶಿನ, ಕುಂಕುಮ, ಹೂವು, ರಂಗೋಲಿಯಿಂದ ಶೃಂಗರಿಸಬೇಕು. ನೀವು ಮನೆಯೊಳಗೆ ಪ್ರವೇಶ ಮಾಡುವಾಗ ನಿಮ್ಮ ಬಲಬದಿಗೆ ದೀಪ ಬರುವ ಹಾಗೆ ಹೊಸ್ತಿಲಿನ ಹೊರಬದಿಗೆ ಆಕಳಿನ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತವೆ ಮತ್ತು ಆಕಳಿನ ತುಪ್ಪದಲ್ಲಿ ಲಕ್ಷ್ಮೀ ಮಾತೆ ಆಕರ್ಷಣೆ ಆಗುವಂಥ ಗುಣಗಳು ಇವೆ. ಹೊಸ್ತಿಲಿನ ಹೊರಗೆ ನೀವು ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಿಡಬೇಕು. ಅದರ ಹತ್ತಿರ ಗುಲಾಬಿ ಅಥವಾ ಮಲ್ಲಿಗೆ ಹೂವಿನ ಧೂಪದ ಕಡ್ಡಿಯನ್ನು ಬೆಳಗಿಸಬೇಕು. ಮತ್ತು ಒಂದು ಕಲಶದಲ್ಲಿ, ತಾಮ್ರದ ಕಲಶ ಇದ್ದರೆ ತುಂಬ ಒಳ್ಳೆಯದು, ಅಂತಹ ಕಲಶದಲ್ಲಿ ಶುದ್ಧ ನೀರನ್ನು ಹಾಕ್ಕೊಂಡು, ನಿಮ್ಮ ಮನೆಯಲ್ಲಿ ಗಂಗಾಜಲ, ಗುಲಾಬಿ ಜಲ ಇದ್ದರೆ ತುಂಬ ಒಳ್ಳೆಯದು. ಒಂದು ವೇಳೆ ಗಂಗಾಜಲ ಇಲ್ಲ ಅಂದರೆ ನೀವು ರೋಸ್ ವಾಟರ್ 1-2 ಹನಿ ಅದರಲ್ಲಿ ಹಾಕಿ ಅರಿಶಿನ, ಕುಂಕುಮ, ಹೂವು ಹಾಕಿ ಆ ಕಲಶವನ್ನು ನೀವು ಹೊಸ್ತಿಲಿನ ಹೊರಗೆ ಬೆಳಗಿಸಿರುವಂತಹ ದೀಪದ ಹತ್ತಿರ ಕಲಶ ಇಡಬೇಕು. ಇದು ಲಕ್ಷ್ಮೀ ಮಾತೆಯ ಸ್ವಾಗತಕ್ಕೆ ನಾವು ಇಟ್ಟಿರುವಂಥ ಕಲಶ. ಇದರಿಂದ ಲಕ್ಷ್ಮೀ ಮಾತೆ ನಮ್ಮ ಮನೆಯ ಕಡೆಗೆ ಆಕರ್ಷಣೆ ಆಗ್ತಾಳೆ. ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡುವಾಗ ಲಕ್ಷ್ಮೀ ಮಾತೆಯ ಫೋಟೋ ಇದ್ದರೆ ಫೋಟೋಗೆ ರೋಸ್ ವಾಟರ್ನಿಂದ ಸ್ವಲ್ಪ ಚೆನ್ನಾಗಿ ಒರೆಸಿಕೊಂಡು ಗುಲಾಬಿ ಅತ್ತರ್ ಅಥವಾ ಮಲ್ಲಿಗೆ ಅತ್ತರ್ನಿಂದ ಲಕ್ಷ್ಮೀ ಮಾತೆಯ ಫೋಟೋವನ್ನು ಚೆನ್ನಾಗಿ ಒರೆಸಿ ಅರಿಶಿನ, ಕುಂಕುಮ, ಧೂಪ, ದೀಪ ಬೆಳಗಿಸಿ ನೀವು ಪೂಜೆಯನ್ನು ಮಾಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಮೂರ್ತಿ ಇತ್ತು ಅಂತಂದರೆ ಅದಕ್ಕೆ ಪಂಚಾಮೃತದ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಒಂದು ವೇಳೆ ಲಕ್ಷ್ಮೀನಾರಾಯಣರ ಜೋಡಿ ಮೂರ್ತಿ ಇತ್ತು ಅಂದರೆ ಲಕ್ಷ್ಮೀನಾರಾಯಣರ ಮೂರ್ತಿಗೆ ಪ್ರತಿ ಶುಕ್ರವಾರ ನೀವು ಕಬ್ಬಿನ ರಸದ ಅಭಿಷೇಕವನ್ನು ಮಾಡಿ ನೋಡಿ. ಕಬ್ಬಿನ ರಸದ ಅಭಿಷೇಕ ತುಂಬ ಪ್ರಭಾವಿಯಾದ ಸೇವೆ ಮತ್ತು ಪೂಜೆ ಕೂಡ ಇದು. ಪ್ರತಿ ಶುಕ್ರವಾರ ನೀವು ಲಕ್ಷ್ಮೀನಾರಾಯಣರ ಜೋಡಿ ಮೂರ್ತಿಯನ್ನು ಕಬ್ಬಿನ ರಸದಿಂದ ಅಭಿಷೇಕ ಮಾಡಿದರೆ ಮನೆಯಲ್ಲಿ ಯಾವತ್ತೂ ಧನಧಾನ್ಯದ ಕೊರತೆ ಆಗೋದೇ ಇಲ್ಲ. ಈ ಉಪಾಯಗಳನ್ನು ನೀವು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ನಿಮಗೆ ಕಾಣಿಸ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.